ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಶ್ರೀ ವಾದಿರಾಜ ಗುರು ಸಾರ್ವಭೌಮರು ಬರೆದಿರುವ ಮಂತ್ರತುಲ್ಯವಾದ ಲಕ್ಷ್ಮೀ ಶೋಭಾನೆ ಅನ್ನುವ ಕೃತಿಯ ಪದ್ಯಗಳ ಅರ್ಥಚಿಂತನೆಯನ್ನು ಕೆಲವು ಸಂಚಿಕೆಗಳಿಂದ ಮಾಡ್ತಾ ಬರ್ತಾ ಇದ್ದೀವಿ. ನಾವು ಇಷ್ಟರ ತನಕ 55 ಪದ್ಯಗಳ ಅರ್ಥವನ್ನು ನೋಡಿದ್ದೀವಿ. ಇವತ್ತು 56ರಿಂದ 60 ತನಕ ಪದ್ಯಗಳ ಅರ್ಥವನ್ನು ನೋಡೋಣ. ಕ್ಷೀರಸಾಗರದಿಂದ ಎದ್ದು ಬಂದಿರುವ ಮಹಾಲಕ್ಷ್ಮೀ ದೇವಿ ತನ್ನ ಕೈಯಲ್ಲಿ ವರಮಾಲೆಯನ್ನು ಹಿಡ್ಕೊಂಡು ದೇವತೆಗಳ ದೋಷಗಳನ್ನ ನೆನೆಸಿ ಮನಸ್ಸಲ್ಲಿ ಇವಾಗ ಪರಮಾತ್ಮನು ಹೇಗೆ ದೋಷ ದೂರ, ಹೇಗೆ ಸರ್ವೋತ್ತಮ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಹಿಂದಿನ ಸಂಚಿಕೆಯಲ್ಲಿ 55ನೇ ಪದ್ಯದಲ್ಲಿ ಲಕ್ಷ್ಮೀ ದೇವಿ ಧರ್ಮರಾಜ ರಾಜಸೂಯ ಯಾಗ ಮಾಡಿ ಅಗ್ರ ಪೂಜೆಯನ್ನು ಶ್ರೀಕೃಷ್ಣನಿಗೆ ಮಾಡಿದ್ದು ಹೇಳಿದ್ದಾರೆ. ಆವಾಗ ಈ ದುರ್ಯೋಧನ, ದುಶ್ಯಾಸನ ಇವರೆಲ್ಲ, ಶಿಶುಪಾಲ ಇವರೆಲ್ಲ ವಿರೋಧಿಸಿರ್ತಾರೆ. ಶ್ರೀಕೃಷ್ಣನಿಗೆ ಅಗ್ರ ಪೂಜೆ ಕೊಡಬಾರದು ಅಂತ, ಸಾಧಾರಣ ಮನುಷ್ಯ ಅಂತ ಅನೇಕ ದೋಷಗಳನ್ನು ತೋರಿಸಿ ಹೇಳಿರ್ತಾರೆ ಶ್ರೀಕೃಷ್ಣಂದು ಧರ್ಮರಾಜನ್ಗೆ. ಅದಕ್ಕೆ ಇವಾಗ ಲಕ್ಷ್ಮೀದೇವಿ 56ನೇ ಪದ್ಯದಿಂದ ಅವರೆಲ್ಲ ಹೇಳಿದ್ದು ಎಷ್ಟು ತಪ್ಪು ಅಂತ ನಮ್ಗೆಲ್ಲ ಹೇಳ್ತಾ ಇದ್ದಾರೆ. 56ನೇ ಪದ್ಯದಲ್ಲಿ ಈ ದುಷ್ಟರೆಲ್ಲ ಶ್ರೀಕೃಷ್ಣನ ಸಾಧಾರಣ ಮನುಷ್ಯ ಅಂದಿದ್ದಕ್ಕೆ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ, ಮರಣವನ್ನು ಹೊಂದಿದ ಮೇಲೆ ಜೀವಿಗಳಿಗೆ ನರಕಲೋಕದಲ್ಲಿ ಯಮಧರ್ಮನು ಶಿಕ್ಷೆಯನ್ನು ಕೊಡ್ತಾನೆ. ಜೀವಂತವಾಗಿರುವವರನ್ನು ಏನು ಮಾಡೋದಿಲ್ಲ, ಅಂದ್ರೆ ಶಿಕ್ಷೆ ಕೊಡೋದಿಲ್ಲ. ಮತ್ತೆ ನಮ್ಮ ಶ್ರೀಹರಿ ಶ್ರೀಕೃಷ್ಣ ಸಾವೇ ಇಲ್ಲ ಶ್ರೀಕೃಷ್ಣನ್ಗೆ. ಹಾಗಾಗಿ ನರಕಲೋಕಕ್ಕೆ ಹೋಗೋ ಪ್ರಶ್ನೆನೇ ಬರೋದಿಲ್ಲ, ಯಮಧರ್ಮನ್ ಶಿಕ್ಷೆ ಕೊಡೋ ಪ್ರಸಕ್ತಿನೇ ಬರೋದಿಲ್ಲ ಅಂತ 56ನೇ ಪದ್ಯದಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ. 57ನೇ ಪದ್ಯದಲ್ಲಿ ಲಕ್ಷ್ಮೀದೇವಿ ಯಮಧರ್ಮರಾಜು ತನ್ನ ಹತ್ರ ಬಂದಿರೋ ಜೀವಿಗಳ ಕರ್ಮವನ್ನು ಲೆಕ್ಕ ನೋಡಿ ಶಿಕ್ಷೆ ಕೊಟ್ಟ ಮೇಲೆ ಸ್ವಲ್ಪ ಕರ್ಮವನ್ನು ಉಳಿಸ್ಕೊಂಡು ಮತ್ತೆ ಈ ಭೂಲೋಕಕ್ಕೆ ಕಳಿಸ್ತಾನೆ. ಆ ಜೀವಿಗಳು ಮತ್ತೆ ಇಲ್ಲಿ ಬಂದು ಮತ್ತೆ ಕರ್ಮ ಮಾಡಿ ಮತ್ತೆ ನರಕಲೋಕಕ್ಕೆ ಹೋಗ್ತೀವಿ. ಇದನ್ನ ಹೇಳ್ತಾ ಇದ್ದಾರೆ 57ನೇ ಪದ್ಯದಲ್ಲಿ ಲಕ್ಷ್ಮೀದೇವಿ. ಇಲ್ಲಿ ಲಕ್ಷ್ಮೀದೇವಿ ಕುರು ಅಂತ ಇದ್ದಾರೆ. ಕುರು ಅಂದ್ರೆ ಕೌರವರು, ಈ ದುರ್ಯೋಧನ ದುಶಾಸನಗಳನ್ನ ಏನಂತ ಇದ್ದಾರೆ, ನಿಮ್ಮ ಕೆಟ್ಟ ಬುದ್ಧಿ, ನಿಮ್ಮ ಆಕ್ಷೇಪಣೆಗಳೆಲ್ಲ ಹೊಂಡಕ್ಕೆ ಬಿತ್ತು, ಯಾವುದು ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. 58ನೇ ಪದ್ಯದಲ್ಲಿ ಲಕ್ಷ್ಮೀದೇವಿ ಬ್ರಹ್ಮನ 100 ವರ್ಷದಷ್ಟು ಸಮಯವನ್ನು ಶ್ರೀಕೃಷ್ಣ ಅಥವಾ ಹರಿ ಪ್ರಳಯದಲ್ಲಿ ಇರ್ತಾರೆ. ಆ ಕಾಲದಲ್ಲಿ ಸುಮ್ಮನೆ ಮಲಗಿರ್ತಾನೆ, ಅಂದ್ರೆ ಎಚ್ಚರದಲ್ಲೇ ಇರ್ತಾನೆ ಭಗವಂತ. ಆದ್ರೆ ಏನು ಕಾರ್ಯಗಳಿರಲ್ಲ, ಕೆಲಸಗಳಿರಲ್ಲ, ಸುಮ್ಮನೆ ಮಲಗಿರ್ತಾನೆ. ಆ ಸಮಯದಲ್ಲಿ ಹಸಿವು, ಬಾಯಾರಿಕೆ ಇಂಥದ್ದೆಲ್ಲ ಏನು ಹೇಳೋದೇ ಇಲ್ಲ ಭಗವಂತ. ಮತ್ತೆ ನಾವು ಯಾಕೆ ಈ ಜನರು ಭಗವಂತನಿಗೆ ಹಸಿವು, ಬಾಯಾರಿಕೆ, ಜನನ ಮರಣ, ದುಃಖ ಇವೆಲ್ಲ ಇದೆ ಅಂತ ದೋಷಗಳನ್ನ ಆಭರಣಗಳಾಗಿ ಯಾಕೆ ಹಾಕ್ತಾ ಇದ್ದೀರಾ ಅಂತ ಲಕ್ಷ್ಮೀದೇವಿ ಕೇಳ್ತಾ ಇದ್ದಾರೆ. ಇಲ್ಲಿ 59ನೇ ಪದ್ಯದಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ, ರಾಕ್ಷಸರ ಅಸ್ತ್ರಗಳೇ ಶ್ರೀಕೃಷ್ಣನ ಅಕ್ಷಯವಾದ ಶರೀರವನ್ನು ಏನು ಗಾಯ ಮಾಡಕ್ಕಾಗ್ಲಿಲ್ಲ ಅಂತ ಯಮಭಟರ ಅಸ್ತ್ರಗಳಿಗೆ ಶ್ರೀಕೃಷ್ಣ ಸಿಗುತ್ತಾನ? ಸ್ವಲ್ಪ ಆದ್ರೂ ಶ್ರೀಕೃಷ್ಣನ ಭಗವಂತನ ಗುಣವನ್ನು ತಿಳುಕೋ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ. 60ನೇ ಪದ್ಯದಲ್ಲಿ ಲಕ್ಷ್ಮೀದೇವಿ ಶ್ರೀಕೃಷ್ಣ ಅವತಾರದಲ್ಲಿ ಕೃಷ್ಣ ಒಂದು ಚಿಕ್ಕ ಮಗು ಇರೋವಾಗ, ಅಂದ್ರೆ 7-8 ವರ್ಷ 10 ವರ್ಷದೊಳಗಡೆ ಇರೋವಾಗ ಗೋಪಾಲ ಬಾಲಕರ ಜೊತೆಯಲ್ಲಿ ಕಾಡಿಗೆ ಹೋಗಿದ್ದಾಗ, ಕಾಡಿನಲ್ಲಿ ತುಂಬಾ ಬೆಂಕಿ ಬಂದಿದ್ದಾಗ ಆ ಬೆಂಕಿಯನ್ನೆಲ್ಲ ಕುಡಿದು ಬಿಟ್ಟಿರ್ತಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಡು ಕಿಚ್ಚನನ್ನೇ ನುಂಗಿರೋ ಶ್ರೀಕೃಷ್ಣನಿಗೆ ಈ ಲೋಕದಲ್ಲಿರೋ ಆ ಅಗ್ನಿ ಆಗ್ಲಿ, ಆ ಬೆಂಕಿ ಆಗ್ಲಿ ಏನಾದ್ರೂ ಹಾನಿ ಮಾಡಕ್ಕೆ ಸಾಧ್ಯವ? ಜ್ಞಾನಿಗಳಿದನ್ನ ಒಪ್ತಾರ? ಶ್ರೀಕೃಷ್ಣನಿಗೆ ನರಕ ಇದೆ ಅಂತಂದ್ರೆ ಸ್ವಲ್ಪ ಅರ್ಥ ಮಾಡ್ಕೋ ಅಂತ ಲಕ್ಷ್ಮೀದೇವಿ ಇಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ನಾವು
56ನೇ ಪದ್ಯದಿಂದ 60ನೇ ಪದ್ಯದ ತನಕ ಅರ್ಥವನ್ನು ನೋಡಿದ್ದೀವಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶ್ರೀಕೃಷ್ಣ ಅರ್ಪಣಮಸ್ತು.